ನಿಮಗೆ ಗೊತ್ತಿರುವ ಹಾಗೆ ವಿವೋನವರ ಈ ವಿ ಸಿರೀಸ್ ಅಪ್ಪ ಅಂದರೆ ಸ್ಪೆಷಲಿ ಮಾರ್ಕೆಟಲ್ಲಿ ಫೇಮಸ್ ಇರೋದು ಕ್ಯಾಮ್ರಾಗೆ ಮತ್ತು ಡಿಸೈನ್ ಸಲುವಾಗಿ. ಆದರೆ ಈ ಸರ್ತಿ ಇರುವಂಥ ಈ V70 Elite ಅನ್ನುವಂಥ ಒಂದು ಹೊಸ ಫೀಚರ್ ಏನು ಆ್ಯಡ್ ಮಾಡಿದ್ದಾರೆ ನೋಡಿ, ಇದು ಕ್ಯಾಮ್ರಾ ಡಿಸೈನ್ ಜೊತೆಗೆ ಪರ್ಫಾರ್ಮೆನ್ಸಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಹವಾ ಮಾಡಿದೆ ಅಂತೆ. ಸೊ ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ನಮಗೆ ವಿವೋ ರೇಟ್ ಕೊಡಿದಾರೆ ಆಯಿತಾ. ಸೊ ಏನು ಈ ಹೊಸ ಎಲೀಟ್ ಫೀಚರ್ ಇದೆ, ಇದರಲ್ಲಿ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದೆಯಾ? ಹತ್ತತ್ರ 40-45 ಹತ್ರ 50,000 ರೂಪಾಯಿ ಈ ಫೋನ್ ಭಾರತದಲ್ಲಿ ಕೂಡ ಲಾಂಚ್ ಆದರೂ ಆಗ್ಬೋದು. ಈ ಪ್ರೈಸಲ್ಲಿ ಇದನ್ನ ಕೊಂಡ್ಕೋಬೋದಾ? ಕ್ಯಾಮ್ರಾ ಡಿಸೈನ್, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಹೇಗಿದೆ ಇದನ್ನೆಲ್ಲ ಆಲ್ರೆಡಿ ನಾನು ಟೆಸ್ಟ್ ಮಾಡಿಬಿಟ್ಟೆ. ಫೋನ್ ಇಲ್ಲೇ ಇದೆ ಆಯಿತಾ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಆನೆಸ್ಟಾಗಿ ಮಾತಾಡೋಕ್ಕೆ ಹಾಜರಾಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿರಿ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇಂಡಿಯತ್ ಮತ್ತು ನಿಮ್ಮ ಟೆಕ್ನಾಲಜಿನ ಬೆಟರ್ ಅಥವಾ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮತ್ತೆ ಬಾಕ್ಸ್ ನೋಡ್ಕೋಬೋದು. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಒಂದ್ಸರ್ತಿ ನಿಮಗೆ ಕ್ವಿಕ್ ವ್ಯೂ ಕೂಡ ತೋರಿಸ್ಬೇಕು. ನಾನು ಬಾಕ್ಸ್ನ ಮೇಲೆ V70 Elite co-engineered with Zeiss ಅಂತ ಇದೆ, AI ಅಂತ ಕೊಟ್ಟವ್ರೆ. ಸೊ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ ಸಿಗತ್ತೆ ಆಯ್ತಾ. ಇಲ್ಲಿ ಫೋನು, ಕೇಸು, ಯೂಸರ್ ಮ್ಯಾನುವಲ್, ಸಿಮ್ ಎಜೆಕ್ಟರ್, ಟೈಪ್ ಸಿ ಕೇಬಲ್ ಮತ್ತು ಇನ್ ಬಾಕ್ಸ್ 90 ವ್ಯಾಟ್ನ ಪಾರ್ಟರ್ ಕೂಡ ಸಿಗುತ್ತೆ. ಹಾಗಾದ್ರೆ ಫಸ್ಟ್ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗೆ ಅನಿಸ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲಿ ವಿವೋ ನೋಡಿ ಸತಿ ಚೇಂಜಸ್ ಮಾಡಿದ್ರೆ. ಒಂದು ಹಿಂದಿನ ಭಾಗ ನೋಡ್ಕೋಬಹುದು, ಕ್ಯಾಮ್ರಾ ಮಾಡಲ್ ಪ್ರತಿ ಟೈಮ್ ರೌಂಡ್ ಶೇಪ್ ಇರ್ತಿತ್ತು, ಬಟ್ ಇದನ್ನ ಹೊಸ ಕ್ಯಾಮ್ರಾ ಮಾಡಲ್ ಇಂದ ಆಡ್ ಮಾಡಿದ್ರೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ಬಾಕಿ ಸೈಡ್ ಫ್ರೇಮ್ಸ್ ಎಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ಇದೆ ಆಯ್ತಾ. ಇದು ಮೆಟಲ್ ನಿಮಗೆ ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ, ಕೈಯಲ್ಲಿ ಕಂಫರ್ಟಬಲ್ ಇಟ್ಕೋಬಹುದು. ಮತ್ತೆ ಎಲ್ಲ ಕಡೆ ರೌಂಡ್ ಎಜಸ್ನ ಕೊಡ್ತಿದ್ದಾರೆ. ಬ್ಯಾಕ್ ಮತ್ತು ಫ್ರಂಟ್ ಅಲ್ಲಿ ನಿಮ್ಗೆ ಎರಡು ಕಡೆ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಎಲ್ಲ ಫೋನ್ಸ್ಗಳು ಸದ್ಯಕ್ಕೆ ಈ ಹೆವಿ ಫೋನ್ಸ್ಗಳು ಮತ್ತೆ ದೊಡ್ಡದಾಗಿರುವಂಥ ಫೋನ್ಸ್ಗಳನ್ನ ಬಿಟ್ಟು ಕಾಂಪ್ಯಾಕ್ಟ್ ಸೈಜ್ ಹೋಗ್ತಿದ್ದಾರೆ. ಇದು ಕೂಡ ಅಷ್ಟೇ, ಕೈಯಲ್ಲಿ ನಾನು ಆರಾಮಾಗಿ ಇದನ್ನ ಹೋಲ್ಡ್ ಮಾಡ್ಕೋಬಲ್ಲೆ. ಬಾಕಿ 7.5 mm ಥಿಕ್ನೆಸ್ ಏನಿದೆ, ತುಂಬಾ ಲೈಟ್ ವೇಟ್ ಕೂಡ ಇದೆ. ಮತ್ತೆ ಗೇಮ್ ಆಡಬೇಕಾದ್ರೆ ಅಥವಾ ವಿಡಿಯೋ ನೋಡಬೇಕಾದ್ರೆ ಕಂಟಿನ್ಯೂಸ್ಲಿ ಲಾಂಗ್ ಟೈಮ್ ಈ ಫೋನ್ನ ಕೈಲಿಡಕ್ಕೆ ಯಾವುದೇ ಇಶ್ಯೂ ಇಲ್ಲ ಆಯ್ತಾ. ನಾನು ಫಸ್ಟ್ ಟೈಮ್ V1 ಈ ಒಂದು ಬಜೆಟ್ ಫೋನ್ನ ಇದು ವಿ ಸಿರೀಸಲ್ಲಿ ನೋಡ್ತಾ ಇದ್ದೀನಿ. ಆನೆಸ್ಟ್ಲಿ ಡಿಸೈನಲ್ಲಿ ಏನು ಕಂಜೂಸಿ ಅಥವಾ ಕಮ್ಮಿ ಅನ್ನೋದಕ್ಕಿಂತ ಇಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಜನಕ್ಕೆ ಏನು ಬೇಕಾಗಿದೆ ಆ್ಯಕ್ಚುಲಿ ಅದನ್ನು ಕ್ವಿಕ್ಲಿ ಫಾಸ್ಟ್ಲಿ ಎಲ್ಲಕ್ಕಿಂತ ಮುಂಚೆ V1 ಕೊಡ್ತಿದ್ದಾರೆ. ಬಿಕಾಸ್ ವಿ ಸಿರೀಸ್ ಅಪ್ಪ ಅಂದರೆ ಅದು ಡಿಸೈನ್ಗೆ ತುಂಬ ಫೇಮಸ್ ಇದೆ. ಇನ್ನು ಡಿಸ್ಪ್ಲೇನಲ್ಲಿ 6.59 ಇಂಚಸ್ ಇರುವಂಥ ಫುಲ್ HD+120 1.5K ರೆಸಲ್ಯೂಷನ್ ಇರುವಂಥ ಫಸ್ಟ್ ಟೈಮ್ ಅದು ಫ್ಲ್ಯಾಟ್ ಡಿಸ್ಪ್ಲೇನ ಕೊಡ್ತಿದ್ದಾರೆ ಆಯಿತಾ. ಇಲ್ಲಿ 5000 ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಅಲ್ಟ್ರಾಸೋನಿಕ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ. ಸೊ ನಿಜವಾಗ್ಲೂ ಫಸ್ಟ್ ಇಂಪ್ರೆಷನಲ್ಲಿ ತುಂಬ ಬ್ರೈಟರ್ ಮತ್ತು ಕಲರ್ಫುಲ್ ವಿವಿಂಗ್ ಅನ್ಸೋದೊಂದಿಗೆ ನೀವು HDR ಕೂಡ ಇದರಲ್ಲಿ 4K ವಿಡಿಯೋಸ್ ನೋಡ್ಕೋಬಹುದು. ಕ್ಲಾರಿಟಿ, ಕಲರ್ಸು, ಬ್ರೈಟ್ನೆಸ್ಸು ಯೂಸೇಜಲ್ಲಿ ಯಾವುದೇ ಇಶ್ಯೂ ಇಲ್ಲ. ಮತ್ತು ಇದರಂಥ ಎಡ್ಜಸ್ ಕೂಡ ನೋಡ್ಕೋಬಹುದು. ಬೆಸಲ್ಸ್ಗಳು ಕೂಡ ತುಂಬ ಚಿಕ್ಕದಾಗಿದೆ ಮತ್ತು ಫ್ಲ್ಯಾಟ್ ಡಿಸ್ಪ್ಲೇ ಇರೋದ್ರಿಂದ ಯೂಸ್ ಮಾಡೋದಾಗಿರಲಿ, ಗೇಮ್ಸ್ ಆಡೋದಕ್ಕಾಗಿರಲಿ, ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಪ್ರೀಮಿಯಂ ಮತ್ತು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಾಕಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಡ್ತಿದ್ದಾರೆ. ಒಂದು ಸರ್ತಿ ಆಡಿಯೋ ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ಓವರ್ ಆಲ್ ನನಗೆ ಡಿಸ್ಪ್ಲೇ ಡಿಸೈನಲ್ಲಿ ಯಾವುದೇ ಕನ್ಫ್ಯೂಷನ್ ಅಂತ ಅನಿಸಲಿಲ್ಲ. ಸೊ ಇನ್ ಹ್ಯಾಂಡ್ ಯೂಸ್ ಮಾಡೋಕ್ಕೂ, ಲುಕ್ಸ್ ವೈಸ್ ಆಗಿರಲಿ, ಮಲ್ಟಿಮೀಡಿಯಾ ಲಾಂಗ್ ಟೈಮ್ ಹೋಲ್ಡ್ ಮಾಡೋಕ್ಕೂ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ವಿವೋ ಕಾಳಜಿ ವಹಿಸಿದೆ. ನಾವು ಕೊಡ್ತಿರೋಂಥ ದುಡ್ಡಿಗೆ ನಾನು ಓಕೆ ಅನ್ನೋದಕ್ಕಿಂತ ಬೆಸ್ಟ್ ಡಿಸೈನ್ ಡಿಸ್ಪ್ಲೇ ಅಂತ ಕರಿಬೋದು. ಇನ್ನು ಯಾವಾಗ ಇವರ ಎಲೀಟ್ ಅನ್ನುವಂಥ ಹೈಲೈಟ್ ಫೀಚರ್ನೊಂದಿಗೆ ಪರ್ಫಾರ್ಮೆನ್ಸ್ ಆದರೂ ಹೇಗಿದೆಯಪ್ಪ ಅಂತ ಕೇಳಿದ್ರೆ, ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ನಾವು ಕೊಡ್ತಿರುವಂಥ 45-50 ಸಾವಿರ ರೂಪಾಯಿಗೆ ಇದೇನು ದೊಡ್ಡ ಚಿಪ್ಸೆಟ್ ಏನೂ ಅಲ್ಲ ಆಯಿತಾ. ಇದು ಕೂಡ ಈ ಪ್ರೈಸಲ್ಲಿ ಓಕೆ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬಲ್ಲೆ. ಸೊ ಬಂದ ತಕ್ಷಣ ಇದ್ರೆ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ರ 1.4 ಮಿಲಿಯನ್ ಅಂತದ್ದು ಸ್ಕೋರ್ ಬಂತು. ಬಾಕಿ CPU ಥ್ರಾಡಲ್ ಕೂಡ ಟೆಸ್ಟ್ ಮಾಡಿದ್ವಿ. ಎಂಡಲ್ ಬಂದಾಗೆ ತುಂಬ ಎಲ್ಲೋ ಲೈನ್ಸ್ಗಳು ಬಂತು ನೋಡ್ಕೋಬಹುದು. ಸೊ ಇದೇ ಏನಕ್ಕೆ ಗೊತ್ತಾಗಲಿಲ್ಲ ನನಗೆ, ಬಟ್ ನಾವು CPU ಥ್ರಾಡಲ್ ಮೇಲೆ ಈ ಫೋನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಾವು ಇಲ್ಲಿ ಗೆಸ್ ಮಾಡೋಕ್ಕಾಗಲ್ಲ. ಬಾಕಿ ಫ್ಲಾಗ್ಶಿಪ್ ಫೋನ್ಸ್ಗಳಿಂದ ಸಿಗ್ತಿರುವಂಥ LPDDR5X ಮತ್ತು FS 4.1 ಸ್ಟೋರೇಜ್ನೊಂದಿಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಪ್ ಓಪನಿಂಗ್ ಆಗಲಿ, ಕ್ಲೋಸಿಂಗ್ ಆಗಲಿ, ಪರ್ಫಾರ್ಮೆನ್ಸಲ್ಲಿ ಯಾವುದೇ ಇಶ್ಯೂ ಇಲ್ಲ ಆಯಿತಾ. ಇನ್ನು ಗೇಮಿಂಗ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ, ನಾವು ಇದರಲ್ಲಿ BGM ಎಲ್ಲ ಕೂಡ ಟೆಸ್ಟ್ ಮಾಡಿದ್ವಿ. ನೀವು ಇದರಲ್ಲಿ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ಸ್ನ ಆಟಾಡ್ಕೋಬೋದು. ಮತ್ತು ಇದು ತುಂಬ ಚಿಕ್ಕ ಡಿಸ್ಪ್ಲೇ ಇರೋದ್ರಿಂದ ಸ್ವಲ್ಪ ನಿಮಗೆ ಫೀಲ್ ಕೊಡ್ಬೋದು, ಬಟ್ ತುಂಬ ಕಂಫರ್ಟೇಬಲ್ ಆಗಿ ಆಟಾಡ್ಬೋದು. ಮತ್ತು ಜೈರೋಸ್ಕೋಪ್ ಆಗಿರಲಿ, ಇರುವಂಥ ಟಚಸ್ ಆಗಿರಲಿ, ಬುಲೆಟ್ ಆಗ್ತಿರುವಂಥ ಸೌಂಡು, ಯೂಸೇಜು, ಟಚಸ್ ಎಲ್ಲ ತುಂಬ ಚೆನ್ನಾಗಿದೆ. ಆನೆಸ್ಟ್ಲಿ ಬಜೆಟ್ ಕೂಡ ನಾವು ಒಂಥರ ಪ್ರೀಮಿಯಂ ಫೋನಲ್ಲೇ ಯೂಸ್ ಮಾಡ್ತೀನಿ ಅಂತ ಫೀಲ್ ಇದೆ. ಬಟ್ ಚಿಕ್ಕ ಡಿಸ್ಪ್ಲೇ ಇರೋದ್ರಿಂದ ಸ್ವಲ್ಪ ಗೇಮಿಂಗಲ್ಲಿ ಲೈಕ್ ಯಾಕಪ್ಪ ಈ ಫೋನ್ ಇಷ್ಟು ಚಿಕ್ಕದಾಗಿದೆ ಅಂತ ಕೆಲವೊಂದು ಟೈಮ್ ನನಗೆ ಫೀಲ್ ಕೊಡುತ್ತೆ. ಬಟ್ ದೊಡ್ಡ ಸ್ಕ್ರೀನ್ ಇರ್ತಿತ್ತಪ್ಪ ಅಂದರೆ ಗೇಮಿಂಗ್ ಏನು ಸ್ವಲ್ಪ ಮಜಾ ಇರ್ತಿತ್ತು. ಬಟ್
ಗೇಮರ್ಸ್ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವೇ. ಚಿಕ್ಕ ಫೋನ್ ಬೇಕು, ಹ್ಯಾಂಡಿ ಬೇಕಪ್ಪ ಅಂದರೆ ಡಿಸ್ಪ್ಲೇ ಕೂಡ ಚಿಕ್ಕ ಆಗೇ ಆಗುತ್ತೆ. ಇನ್ನು ಸಾಫ್ಟ್ವೇರ್ ಬಂದ್ವಿಯಪ್ಪ ಅಂದರೆ ಒರಿಜಿನ್ ವಾಯ್ಸ್ ತುಂಬ ಅಪ್ಗ್ರೇಡ್ ಆಗಿದೆ ಆಯಿತಾ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸು. ಈ ನೋಟಿಫಿಕೇಶನ್ ಪ್ಯಾನಲ್ಸ್ ಆಗಿರಲಿ ಅಥವಾ ಸೈಡಿಂದ ನೋಡ್ಕೋಬೋದು. ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ನ ಕೊಡ್ತಿದ್ದಾರೆ. ಒರಿಜಿನ್ ಐಲ್ಯಾಂಡ್ ಆಗಿರಲಿ, ಇನ್ನಿತರ ತುಂಬ ಸ್ಮಾರ್ಟ್ ಫೀಚರ್ಸ್ಗಳಿದೆ. ಬಾಕಿ ವಿವೋ ಹೇಳುತ್ತೆ ನಾವಿಲ್ಲಿ 4+6 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತೀವಿ ಅಂತ. ಸೊ ಓವರ್ ಆಲ್ ನಾವು ಬೇರೆ ಫೋನ್ಸ್ಗಳಿಗೆ ಅಥವಾ ಕಾಂಪಿಟೇಟರ್ ಸ್ಯಾಮ್ಸಂಗ್ ಎಲ್ಲ ನೋಡ್ಕೊಂಡ್ವಿ ಅಂದರೆ ಸ್ಯಾಮ್ಸಂಗ್ ಸ್ವಲ್ಪ ಬೆಟರ್ ಅಪ್ಡೇಟ್ಸ್ಗಳನ್ನ ಲಾಂಗ್ ಟರ್ಮ್ ಕೊಡುತ್ತೆ. ಅದು ಬಜೆಟ್ ಫೋನ್ ನೋಡಿಕೊಂಡು ಫ್ಲಾಗ್ಶಿಪ್ ಫೋನ್ಸ್ಗೆ ಹತ್ತಿರ 6-7 ವರ್ಷ ಅಪ್ಡೇಟ್ ಕೊಡ್ತಾರೆ. ಇವರು ಕೂಡ 4+6 ಓಕೆ ಬೆಟರ್ ಅಂತ ಕರಿಬೋದು. ಬಾಕಿ ಒರಿಜಿನ್ OSನ ಇವರು ಅಪ್ಗ್ರೇಡ್ ಕೂಡ ಮಾಡಿದರೆ ಇದೊಂದು ದೊಡ್ಡ ವಿಚಾರ. ವಿವೋನಲ್ಲಿ ತುಂಬ ಚೇಂಜಸ್ ಆಗಬೇಕಾಗಿತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಬಜೆಟ್ ಫೋನ್ಸ್ಗಳಲ್ಲಿ ಇನ್ನೂ ಅಪ್ಡೇಟ್ ಕೊಡ್ತಿಲ್ಲ, ಬಟ್ ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಇದು ಕೂಡ ಸ್ಯಾಮ್ಸಂಗ್ನ ಫಾಲೋ ಮಾಡಿ ಬಜೆಟ್ ಫೋನ್ ಕೂಡ ಒರಿಜಿನಲ್ಸ್ ಕೊಟ್ಟರು ಕೊಡ್ಬೋದು. ಇನ್ಯಾವಾಗ ನಮ್ಮ ಫೇವ್ರೇಟ್ ಪಾರ್ಟ್ ಮತ್ತು ಈ ಸ್ಮಾರ್ಟ್ ಫೋನ್ನ ಬೆಸ್ಟ್ ಪಾರ್ಟ್ ಎಸದು ನಾನು ಕ್ಯಾಮ್ರಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸದಲ್ಲಿ ರಿಯರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾರೆ. ಇದೇ ಫಸ್ಟ್ ಟೈಮ್ ಈ ಬಜೆಟಲ್ಲಿ 1.3 ಸೆಂಟಿಮೀಟರ್ ಅನ್ನುವಂಥ ಮೇನ್ 50 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಕೊಡ್ತಿದ್ದಾರೆ. ಇದು ಸೋನಿ ಸೆನ್ಸರ್ ಆಗಿದೆ. ಇನ್ನು ಎರಡದಾಗ ಕೂಡ ಮೇನ್ 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ. ಇದು ಕೂಡ ಸ್ಪೆಷಲಿ ಪೋರ್ಟ್ರೇಟ್ ಸಲುವಾಗಿ. ಇನ್ನೊಂದು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡನ್ನು ಕೊಡ್ತಿದ್ದಾರೆ ಮತ್ತು ಫ್ರಂಟಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ನ ಗ್ರೂಪ್ ಸೆಲ್ಫಿ ಶೂಟರ್ ಅಂತನ ಆ್ಯಡ್ ಮಾಡಿದ್ದಾರೆ. ಏನಿದೆ ತುಂಬ ಬೇರೆ ಬೇರೆ ಟೈಪ್ನ ಫೋಟೋಸ್ಗಳನ್ನ ತೆಗೆದಿದ್ದೀನಿ ಡಿಫ್ರೆಂಟ್ ಕಂಡೀಷನ್ಸ್ಗಳಲ್ಲಿ. ಸೊ ಇಲ್ಲಿ ಮೇನ್ ವಿವೋ ಏನು ಹೇಳುತ್ತಪ್ಪ ಅಂದರೆ ಈ ಸರ್ತಿ ನಾವು ಲೋ ಲೈಟಲ್ಲಿ ಮತ್ತು ನೈಟಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ವಿ, ತುಂಬ ಒಳ್ಳೆ ಫೋಟೋಸ್ಗಳು ಬರುತ್ತಪ್ಪ ಅಂತ ಹೇಳಿದ್ರೆ. ಸೊ ಈ ಸ್ಕ್ರೀನ್ ಮೇಲೆ ಫೋಟೋಸ್ ನೋಡ್ಕೋಬೋದು. ಡೇ, ಇಂಡೋರ್, ಔಟ್ಡೋರ್, ಬೆಳಕಲ್ಲಿ ಎಲ್ಲ ಕಡೆ ತುಂಬ ಫೋಟೋಸ್ಗಳನ್ನ ತೆಗೆದಿದ್ವಿ. ಇಲ್ಲಿ ಕ್ಲಾರಿಟಿ ಕಲರ್ಸ್ಗಳಂತ ಏನು ಇಶ್ಯೂನೇ ಇಲ್ಲ. ಇವನ್ ಪೋರ್ಟ್ರೇಟ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಬಟ್ ಇವಾಗ ಏನು AI ಫೀಚರ್ಸ್ಗಳು ಲೈಕ್ AI ಹೋಲಿ ಅಂತ ಇನ್ನಿತರ ಬೇರೆ ಬೇರೆ ಏನೋ ಫೀಚರ್ಸ್ನ ಕೊಟ್ಟಿದ್ದಾರೆ, ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಸೊ ಈ ಎಲ್ಲ ಫೀಚರ್ಸ್ನ ಯೂಸ್ ಮಾಡಿಕೊಂಡು ನೀವು AI ಯೂಸ್ ಮಾಡಿಕೊಂಡು ಇಂಟರ್ನೆಟ್ ಯೂಸ್ ಮಾಡ್ದೇ ಇದನ್ನು ಮಾಡೋಕ್ಕಾಗಲ್ಲ. ಇಂಟರ್ನೆಟ್ ಬೇಕೇ ಬೇಕು. ಆವಾಗ ಇಂಥ ಕೆಲವೊಂದು ಫೋಟೋಗಳು ಕೂಡ ರೆಡಿ ಆಗುತ್ತೆ. ಇದು ಎಷ್ಟು ಮಟ್ಟಿಗೆ ಜನಕ್ಕೆ ಇಷ್ಟ ಆಗೋದು ಗೊತ್ತಿಲ್ಲ, ಬಟ್ ಕೆಲವೊಂದು ಟೈಮ್ ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ನನಗೂ ಯೂಸ್ಫುಲ್ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇಲ್ಲಿ ತನಕ ನನಗೆ ಯಾಕಪ್ಪ ಇಂಥ ಫೀಚರ್ಸ್ ಏನಕ್ಕೆ ಮೇನ್ ಹೈಲೈಟ್ ಮಾಡ್ತಿದ್ದೆ ವಿವೋ ಗೊತ್ತಿಲ್ಲ, ಬಟ್ ನನಗೆ ಇಂಥ ಫೀಚರ್ಸ್ಗಳು ಜಾಸ್ತಿ ಇಷ್ಟ ಆಗಲ್ಲ. ಬಾಕಿ ಫೋಟೋ ಶೂಟು ಕ್ವಾಲಿಟಿ, ಇದರಂಥ ಡೀಟೇಲ್ಸು, ಶಾರ್ಪ್ನೆಸ್ಸು ಈ ಬಜೆಟಲ್ಲೆಲ್ಲ ಬೇರೆ ಯಾವುದೇ ಬ್ರಾಂಚ್ ಮಾಡ್ತಿಲ್ಲ ಆಯಿತಾ. ವಿವೋ ಇಲ್ಲಿ ಕಿಂಗ್ ಇದೆ, ಮುಂದಿರುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಮಾತ್ರ ಹವಾದಲ್ಲಿದೆ. ಮತ್ತು ಆ ರೀತಿಯಾಗಿರುವಂಥ ಎಕ್ಸ್ಪೀರಿಯನ್ಸ್ನ ಕೂಡ ಜನರಿಗೆ ವಿವೋನವರು ಕೊಡ್ತಿದ್ದಾರೆ. ಇನ್ನು ಬಾಕಿ ಸೆಲ್ಫಿ ಶೂಟ್ರಲ್ಲಿ ಕೂಡ ಅಷ್ಟೇ ಡೀಟೇಲ್ ಆಗಿರುವಂಥ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಶಾರ್ಪ್ನೆಸ್ಸು, ಬೆಳಕು ಮತ್ತು ಸ್ಕಿನ್ನ ಸ್ವಲ್ಪ ಈ ಸರ್ತಿ ಜಾಸ್ತಿ ನ್ಯಾಚುರಲ್ ಆಗಿ ಟ್ರೈ ಮಾಡುತ್ತೆ. ಡೈನಾಮಿಕ್ ರೇಂಜು, ಕಲರ್ಸ್ಗಳು ಎಲ್ಲ ಚೆನ್ನಾಗಿ ಬರುತ್ತೆ. ಬಾಕಿ ನೀವು ಎರಡೂ ಕ್ಯಾಮ್ರಾದಲ್ಲಿ 4K ರೆಕಾರ್ಡನ್ನು ಮಾಡ್ಕೋಬೋದು. ಸದ್ಯಕ್ಕೆ ಈ ಎರಡು ವಿಡಿಯೋ ಸ್ಯಾಂಪಲ್ಸ್ಗಳನ್ನ ಸರ್ತಿ ನೋಡ್ಕೊಂಬನ್ನಿ. ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಕೂಡ ರಿಯರ್ಲಿ 4K 60 FPS ಒಂದಿಗೆ ರೆಕಾರ್ಡ್ ಆಗ್ತಿದೆ. ಒಂದು ಸರ್ತಿ ಬಿಸಿಲಿಗೆ ಬಂದ ತಕ್ಷಣ ಇದ್ರಲ್ಲಿ ಕೂಡ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳುತ್ತೆ ಕಲರು. ಇನ್ನು ಫೋಕಸಿಂಗ್ ಎಲ್ಲ ನೋಡೋದಾದ್ರೆ ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಬಾಕಿ ಸ್ಟೆಬಲೈಸೇಷನ್ ಇಲ್ಲಿ ರಿಯರ್ಲಿ ಸ್ವಲ್ಪ ಬೆಟ್ರ್ ಇದೆ ಸೆಲ್ಫಿ ಕ್ಯಾಮ್ರಾಗಿಂತ. ಬಾಕಿ ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಮತ್ತು ನಾನು ನೋಡ್ಕೊಂಡಿರೋ ಹಾಗೆ ಫೋಟೋಸ್ನಲ್ಲಿ ಯಾವ ರೀತಿ ವಿವೋ ಕಿಂಗ್ ಕಾಣಿಸ್ತಿದೆ ಆ ರೀತಿ ವಿಡಿಯೋನಲ್ಲಿ ಇನ್ನೂ ಕಾಣಿಸ್ತಾರೆ. ಇದರಲ್ಲಿ ಕೂಡ ಸ್ಪೆಷಲಿ ಸಿನಿಮ್ಯಾಟಿಕ್ ವಿಡಿಯೋ ಎಲ್ಲ ಇರುತ್ತೆ ನೋಡಿ, ಆ ಟೈಪು ಫ್ಲಾಗ್ಶಿಪ್ ಕ್ಯಾಮ್ರಾದಲ್ಲಿ ಮಾತ್ರ ವಿವೋನಲ್ಲಿ ಕೊಡ್ತಿದ್ದಾರೆ. ಅದನ್ನು ಈ ಬಜೆಟ್ ಕ್ಯಾಮ್ರಾದಲ್ಲಿ ಕೂಡ ನೋಡಬೇಕು, ಸ್ಮೂತ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂತ ಅನ್ಸುತ್ತೆ. ಸೊ ಇಲ್ಲಿ ಕೂಡ ವಿಡಿಯೋ ಕ್ವಾಲಿಟಿ ಫ್ರೇಮ್ಸ್ ಚೆನ್ನಾಗಿದೆ, ಬಟ್ ಆ ಲೆವೆಲ್ಗೆ ಔಟ್ಪುಟ್ ಸಿಗ್ತಿಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ನೀವು ಸೆಲ್ಫಿ ವಿಡಿಯೋ ಕೂಡ ನೋಡಲೇಬೇಕು. ಸೊ ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ರೆ ಇದು ಸೆಲ್ಫಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಸೊ ಸ್ವಲ್ಪ ಕತ್ಲಿನಲ್ಲಿ ಬಂದ ತಕ್ಷಣ ನಾಯ್ಸ್ ಜಾಸ್ತಿ ಕ್ಯಾಪ್ಚರ್ ಮಾಡೋದು ನೋಡ್ಕೋಬೋದು ನೀವು. ಸೊ ಇವಾಗ ನಾನು ಬೆಳಕು ಹೋಗ್ತಾ ಇದ್ದೀನಿ. ಅಬ್ಬಾ ಬೆಳಕನ್ನು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಯಾಕಂದ್ರೆ ನೆರಳಿಂದ ಮತ್ತೆ ಪುನಃ ನಾನು ಬಿಸಿಲಿಗೆ ಹೋಗ್ತಾ ಇದ್ದೀನಿ. ಎಸ್ಲಿ ಲೈಟ್ ಕಂಡೀಷನ್ ಮತ್ತು ಸ್ಟೆಬಲೈಸೇಷನ್ ಅಷ್ಟೊಂದೇನೋ ಚೆನ್ನಾಗಿಲ್ಲ. ಬಾಕಿ ಕಲರ್ಸ್ಗಳು ಚೆನ್ನಾಗಿದೆ ಮತ್ತು ಸ್ಟೆಬಲೈಸೇಷನ್ ನೋಡಿ ತುಂಬ ಶೇಕ್ ಆಗ್ತಿದೆ ಕ್ಯಾಮ್ರಾ. ಸೊ ಸೆಲ್ಫಿ ಕ್ಯಾಮ್ರಾದಲ್ಲಿ 4K 60 FPS ಏನೋ ಕೊಟ್ಟವ್ರೆ, ಬಟ್ ಸ್ಟೆಬಲೈಸೇಷನೊಂದಿಗೆ ಕಲರ್ ಅಡ್ಜಸ್ಟ್ಮೆಂಟ್ ಎಲ್ಲ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಬಾಕಿ ವಿಡಿಯೋ ಮಾಡಬೇಕಾದ್ರೆ ಈ ಥರದ್ದು, ಬಟ್ ಇದು ಅನಾನ್ಸ್ ಆಗಿಬಿಟ್ಟು ಆಮೇಲೆ ನಿಮಗೆ ಬೇರೆ ಕ್ವಾಲಿಟಿನ ಕಾಣಿಸುತ್ತೆ. ಸೊ ಐ ಹೋಪ್ ನಿಮಗೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಅರ್ಥ ಆಗಿರ್ಬೋದು. ಆನೆಸ್ಟ್ಲಿ ವಿವೋ V6ಅಲ್ಲಿ ಕ್ಯಾಮ್ರಾ ಕಿಂಗ್ ಆಗಿತ್ತು, ಈ ಸರ್ತಿ ಕೂಡ ಇದೆ ಮತ್ತು ಅದನ್ನು ಇನ್ನೂರು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಇದರಲ್ಲಿ ಯಾವುದೇ ಕಂಜೂಸಿ ಮತ್ತು ಕಮ್ಮಿ ಏನೂ ಮಾಡ್ತಾ ಇಲ್ಲ. ಹೀಗಾಗಿ ವಿವೋ ನನ್ನ ಪ್ರಕಾರ ಬಜೆಟಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಅಥವಾ ಕ್ಯಾಮ್ರಾ ಕಿಂಗ್ ಫೋನ್ ಅಂತ ಕರೆಯೋದಕ್ಕೆ ನನಗೆ ಯಾವುದೇ ಡೌಟ್ ಇಲ್ಲ. ಇದು ಒಳ್ಳೆಯ ಮತ್ತೊಂದು ಬೆಸ್ಟ್ ಕ್ಯಾಮ್ರಾ ಫೋನ್. ಇನ್ನು ಯಾವಾಗ ಈ ಫೋನ್ ಹೇಳ್ತಾ ಬ್ಯಾಟ್ರಿಗೆ ಬರ್ತೀವಿ, ಇದು ಕಾಂಪ್ಯಾಕ್ಟ್, ಲೈಟ್ ವೇಟ್, ಸ್ಲಿಮ್ ಎಲ್ಲ ಇದ್ರೂ ಕೂಡ 6.5 mAh ಬಿಗ್ಗರ್ ಬ್ಯಾಟ್ರಿ ಜೊತೆಗೆ ಇನ್ ಬಾಕ್ಸೇ 90 ವಾಟ್ನ ಪವರ್ ಅಪ್ಟರ್ ಕೊಡ್ತಿದ್ದಾರೆ. ಅದರ ನನ್ನ ಪ್ರಕಾರ ಇದು 40-45 ಮಿನಿಟ್ಸ್ ಅಲ್ಲ 0 to 70-80% ಹತ್ತಿರ ನಿಮ್ಮ ಫೋನ್ ಇದು ಫಾಸ್ಟ್ ಆಗಿ ಚಾರ್ಜ್ ಮಾಡ್ಕೋಬಹುದು. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ನನಗೆ ಹತ್ತಿರ ಈ ಫೋನ್ 45 ಅಥವಾ 50 ಸಾವಿರ ರೂಪಾಯಿ ಅನ್ಸುತ್ತೆ ಅಂದರೆ ಈ ವಿವೋ V70 Lite ಫೋನ್ನ ಕೊಂಡುಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂದರೆ ನೋಡಿ,
ನೋಡಿ ಪ್ರತಿ ಟೈಮ್ ವಿ ಸಿರೀಸು ಡಿಸೈನ್ ಮತ್ತು ಕ್ಯಾಮ್ರಾಗೆ ಅಷ್ಟೇ ಇರ್ತಿತ್ತು, ಬಟ್ ಈ ಸರ್ತಿ ಪರ್ಫಾರ್ಮೆನ್ಸ್ ಕೂಡ ಇರಲಿ ಅಪ್ಗ್ರೇಡ್ ಮಾಡೋಣ ಅಂತ ಬಿಟ್ಟು ಸ್ವಲ್ಪ ಚಿಕ್ಕ ಪುಟ್ಟ ಬೆಲೆನ ಅಪ್ಗ್ರೇಡ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟವ್ರೆ. ಬಟ್ ಓವರ್ ಆಲ್ ನಿಮಗೆ ಅಂಡರ್ 45 ಅಥವಾ 50K ಬಜೆಟಲ್ಲಿ ಇಂಥ ಒಂದು ಪ್ಯಾಕೇಜಿಂಗ್ ಯಾರೂ ಕೊಡ್ತಿಲ್ಲ ಆಯಿತಾ. ಇವ್ರದ್ದೇ ಆದ FE X300 ಸಿರೀಸ್ ಇತ್ತು, X200 FE ಸಿರೀಸ್ ಇತ್ತು. ಇವಾಗ ಇದು ಕೂಡ ಹತ್ತಿರ 45-50 ಸಾವಿರ ರೂಪಾಯಿನಾಗ ಸಿಗ್ತಿದೆ. ಸೊ ಇಂಥ ಪ್ಯಾಕೇಜಿಂಗ್ ವಿವೋ ಮಾತ್ರ ಸಿಗುತ್ತೆ. ಮತ್ತು ಸ್ಪೆಷಲಿ ಬಜೆಟಲ್ಲಿ ಬೆಸ್ಟ್ ಕ್ಯಾಮ್ರಾ ನಾನು ಇದುವರೆಗೆ 10,000, 15, 20, 30, 50 ಸಾವಿರ ತನಕ ಅಥವಾ ಲಕ್ಷದ ತನಕ ವಿವೋನಲ್ಲಿರುವಂಥ ಕ್ಯಾಮ್ರಾನ ನೋಡ್ಕೊಂಡಿದ್ದೀನಿ. ವಿಡಿಯೋ ಕ್ವಾಲಿಟಿಗೆ ಐಫೋನ್ ಮುಂದೆ ಯಾರೂ ಬರಲ್ಲ ಸದ್ಯಕ್ಕೆ. ಬಟ್ ಅದೇ ಥರ ಯಾವ ಥರ ಐಫೋನ್ ಇದೆ ನೋಡಿ, ಆ ಥರ ಫೋಟೋ ಕ್ವಾಲಿಟಿನಲ್ಲಿ ಸದ್ಯಕ್ಕೆ ವಿವೋನಿದೆ. ಇವ್ರಿಗೆ ಯಾರು ಟಕ್ಕರ್ ಕೊಡೋಕ್ಕೆ ಸದ್ಯಕ್ಕೆ ಮಾರ್ಕೆಟ್ಲಿ ಇನ್ನೂ ಬಂದಿಲ್ಲ ಆಯಿತಾ. ಮೇ ಬಿ ಮುಂದಿನ ದಿವಸ ಬರ್ಬೋದು, ಬಟ್ ಸದ್ಯಕ್ಕೆ ವಿವೋನೇ ಮಾರ್ಕೆಟ್ಲಿ ಕ್ಯಾಮ್ರಾ ಕಿಂಗ್ ಇದೆ. ಸೊ ನೋಡಿ, ಇನ್ ಬಜೆಟ್ 45-50 ಸಾವಿರ ರೂಪಾಯಿ ಇದೆ. ಕ್ಯಾಮ್ರಾ ಡಿಸೈನ್ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತಪ್ಪ ಅಂದರೆ ಈ ವಿವೋ V70 ಎಲಿಟ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ಇದಷ್ಟು ನನ್ನ ಪ್ರಾಮಾಣಿಕ ಒಪಿನಿಯನ್ ಆಗಿತ್ತು ಈ ಫೋನ್ನ ಬಗ್ಗೆ. ನಿಮಗಾದ್ರು ಕ್ವಶನ್ಸ್ ಅಥವಾ ಪ್ರಶ್ನೆಗಳಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.